ವೆಲ್ಕಮ್ ಟು ಮಮತಾ ಆ್ಯಂಡ್ ರಾಜಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಇವತ್ತು ವಡಾಪಾವ್ ಮುಂಬೈ ಸ್ಪೆಷಲ್ಲು ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಕೊತ್ತಂಬರಿ ಚಟ್ನಿ. ಪುದೀನ ಚಟ್ನಿನೂ ಮಾಡ್ಬೋದು, ಬಟ್ ಕೊತ್ತಂಬರಿ ಚಟ್ನಿ ಭಾರಿ ಟೇಸ್ಟ್ ನೋಡಿರಿ. ಕೊತ್ತಂಬರಿ ಬೇಕ್ರಿ, ಕೊತ್ತಂಬರಿ ಚಟ್ನಿ ಮಾಡ್ಬೇಕಂದ್ರೆ ಮತ್ತು ಕೊತ್ತಂಬರಿ ಇರ್ತಲ್ಲ ರೀ. ಮತ್ತು ಪುದೀನ ಸೊಪ್ಪು ಹಾಕೋರು ಹಾಕ್ಕೋಬೋದು, ಬಟ್ ನಾ ಫುಲ್ ಕೊತ್ತಂಬರಿ ಸೊಪ್ಪಿನಿಂದ ಮಾಡ್ಕೊತೇನೆ ರೀ. ಆಮೇಲೆ ಇದಕ್ಕೆ ಪುಟಾಣಿ ಬೇಕ್ರಿ, ಆಮೇಲೆ ಮೆಣಸಿನ್ಕಾಯಿ ನೀವು ಎಷ್ಟು ಖಾರ ತಿಂತೀರಿ ಅದ್ರ ಮೇಲೆ, ಮತ್ತು ಹುಣಸೆಹಣ್ಣು ಮತ್ತು ಬೆಲ್ಲ, ಜೀರಿಗೆ. ಇದಕ್ಕೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಬೇಡ ಅಂದ್ರೆ ಇದು ಶುಂಠಿನೂ ಹಾಕ್ಕೋಬೋದು. ನಿಮ್ಗೆ ಹಿಂಗೆ ಬೇಕಂದ್ರೆ ಹಿಂಗೂ ಮಾಡ್ಕೋಬೋದು, ಹಂಗೆ ಬೇಕಂದ್ರೆ ಹಂಗೂ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕತ್ತೇನೆ ರೀ, ಹುಣಸೆಹಣ್ಣು, ಬೆಲ್ಲ, ಮೆಣಸಿನ್ಕಾಯಿ. ನಾವು ಮುಂಬೈ ಸ್ಟೈಲ್ನಾಗ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಕೊತೇನೆ. ಪುಟಾಣಿ ಹಾಕೋಕತ್ತೇನೆ ನೋಡಿರಿ, ಜೀರಿಗೆ ಹಾಕೋಕತ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿರಿ ಕೊತ್ತಂಬರಿ ಚಟ್ನಿ ರುಬ್ಕೊಂಡು ಬಂದೀನಿ. ಬಟಾಟೆ ವಡೆ ಮಾಡಲಿಕ್ಕೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ಮತ್ತು 10 ನೀವು ಎಷ್ಟು ಖಾರ ತಿಂತೀರಿ ಅಷ್ಟು ಮೆಣಸಿನ್ಕಾಯಿ 10 ಹಾಕೋ. ಈಗ ನೋಡಿರಿ ಮಿಕ್ಸಿ ಜಾರ್ನಾಗ ಬೆಳ್ಳುಳ್ಳಿ ಹಾಕೋಬೇಕ್ರಿ. 1 ಇಂಚ್ ಶುಂಠಿ ಅದಲ್ಲ ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿ ಹಾಕೋತೇನೆ ರೀ. ಮೆಣಸಿನ್ಕಾಯಿ ಹಾಕೋತೇನೆ ನೋಡಿರಿ. ನೋಡಿರಿ ಶುಂಠಿ ಕಟ್ ಮಾಡಿ ಇಟ್ಕೊಂಡು ಈಗ ನೋಡಿರಿ ಈಗ ತರಿಯಾಗಿ ರುಬ್ಕೊಂಡು ಬಂದೀನಿ. ಎಣ್ಣೆ ಹಾಕೋಬೇಕು ನೋಡಿರಿ. ಈಗ ಅಂದ್ರೆ ಆಲೂ ಮಸಾಲ ಮಾಡ್ಕೊಳ್ಳಿಕ್ಕೆ ಎಣ್ಣೆ ಹಾಕೋಬೇಕು. 4 ಟೀ ಸ್ಪೂನ್ ಹಾಕೊಂಡೇನಿ ರೀ, ಸಣ್ಣ ಚಮಚ ಅದ, ಅದಕ್ಕೆ 4 ಟೀ ಸ್ಪೂನ್ ಹಾಕೊಂಡೇನಿ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಬೇಕು. ಅದು ಚಟಪಟ ಅಂತೀವಿ. ಸೇಮ್ ಮಹಾರಾಷ್ಟ್ರದ ಹೆಂಗೆ ಮಾಡ್ಕೊತಾರಲ್ರಿ ಹಂಗೆ ಮಾಡ್ಕೊತೀನಿ. ನಮ್ಮ ಸಾಲಿ ಅಂತಲ್ಲಿ ಒಂದು ನಂಬರ್ ವಡಾಪಾವ್ ಹೊಡ್ತಿದ್ರಿ, ಹಂಗೆ ಮಾಡ್ಕೊತೇನೆ ರೀ. ನಾವು ಸಾಲಿಗೆ ಹೋಗೋಬೇಕಾರೆ ಬರೋಬೇಕಾರೆ 10 ರೂಪಾಯಿಗೆ ನಮ್ಮ ಅಮ್ಮನ ಕಾಡಿ ಬೇಡಿ ಇಸ್ಕೊತಿದ್ವಿ. ಅದು ಚಟಪಟ ಅಂತ್ರಿ. ಈ ಮಸಾಲೆ ಇದ್ರಾಗ ಹಾಕೋಬೇಕು ನೋಡಿ. ನಮ್ಮ ಅಮ್ಮನ ತಲೆ, ಅಪ್ಪನ ತಲೆ, ಅಮ್ಮ ಬೈದ್ರೆ ಮಮ್ಮಿ ಬೈದ್ರೆ ಅಪ್ಪನ ತಲೆ ಹೋಗ್ತಿದ್ವಿ. ಮನೆಗೆಲ್ಲ ಅಡುಗೆ ಮಾಡಿಟ್ಟೇನೆ, ನೀನು ವಡಾಪಾವ್ ತಿಂತಿ ಅಂತ ಬೈಯೋರು ಅವರು. ಅದು ಚೂರು ಗಟ್ಟಿ ಹೋಗೋದ್ರಿಂದ ಫ್ರೈ ಮಾಡ್ಕೊಳ್ಳಿ. ಗಶ್ನ ಪುಡಿ ಹಾಕೋಬೇಕು ನೋಡ್ರಿ. ಆಮೇಲೆ ಇದಕ್ಕೆ ಉಪ್ಪು ಹಾಕೋಬೇಕು. ನಿಮ್ಗೆ ರುಚಿ ತಕ್ಕಷ್ಟು ನೀವು ಎಷ್ಟು ಉಪ್ಪು ತಿಂತೀರಿ ಅಷ್ಟು ಹಾಕೊಳ್ಳಿ, ರುಚಿ ತಕ್ಕಷ್ಟು. ಇದೊಂದು ಸ್ವಲ್ಪ ತಣ್ಣಗಾಗಿ ಬಿಟ್ಬೇಕ್ರಿ. ಆಲೂ ಮಸಾಲ ಮಾಡ್ಕೊಂಡು ನೋಡ್ರಿ. ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಸೇರ್ಕೊಂಡಿಟ್ಕೊಂಡಿಗೆಲ್ಲ ಅದ ಪೇಸ್ಟ್ ರೀ. ಆದ್ರೆ ಇದನ್ನು ಒಂಚೂರು ಹಸಿ ವಾಸನೆ ಹೋಗ್ಬೇಕಂತ ತಾಳಿಸ್ಕೋಬೇಕು ನೋಡಿ. ಆದ್ರೆ ಈಗ ಬಟಾಟಿನ ಕುದಿಸಿಟ್ಕೊಂಡ್ರಿ, ಅದನ್ನು ಈಗ ಸ್ಮ್ಯಾಶ್ ಮಾಡಿ ಇದ್ರಾಗ ಹಾಕ್ತೇವೆ. ಇದು ಆರ್ಲಿ ಒಂಚೂರು ಆದ್ಮೇಲೆ ಅಲ್ಲಿ ತನಕ ನಾ ಹಿಟ್ಟು ಕಲಿಸ್ಕೊತೀನಿ. ಈಗ ನೋಡ್ರಿ ಇದು ಆಲೂಗಡ್ಡೆ, ಇದು ಮಸಾಲೆ ಮಾಡ್ಕೊಂಡಿದ್ದಲ್ರಿ, ಇದು ಆರಿದ್ರಿ. ಈಗ ಇದ್ರಾಗ ಆಲೂಗಡ್ಡೆ ಪೇಸ್ಟ್ ಇಟ್ಕೊಂಡಿದ್ವಿ ನೋಡ್ರಿ, ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ರಿ, ಅದನ್ನು ಹಾಕ್ಕೊತೀನಿ. ಮತ್ತು ಇದನ್ನು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಹಸಿ ಕೊತ್ತಂಬರಿ ಹೆಚ್ಚಿಟ್ಕೊಳನ್ರಿ ಸಣ್ಣಗೆ. ಆ ಹಸಿ ಕೊತ್ತಂಬರಿನೂ ಹಾಕ್ಕೋಬೇಕ್ರಿ. ಇದೆಲ್ಲ ಕೂಡಿ ಈಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಸೇಮ್ ಬಾಂಬೆ ಟೇಸ್ಟೇ ಬಿಡ್ತಾವೆ. ಇದಕ್ಕೆಲ್ಲರೂ ಕೆಲವೊಬ್ರು ಉಳ್ಳಾಗಡ್ಡಿ ಹಾಕೋತಾರ, ಬಟ್ ಉಳ್ಳಾಗಡ್ಡಿ ಹಾಕೋಬೇಡಿ ನೋಡ್ರಿ. ಇದು ಸೇಮ್ ರುಚಿ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ತಿನ್ರಿ, ಕರೆಕ್ಟ್ ಬಾಂಬೆ ಸ್ಟೈಲ್ ಆಗ್ತದೆ ನೋಡ್ರಿ. ಹಿಟ್ಟು ನೀರು ಹಾಕ್ತಲ್ರಿ, ಅದಕ್ಕೆ ಕಲಿಸ್ಕೊಂಡಿಲ್ರಿ. ಈಗ ಕಲಿಸ್ಕೊತೀನಿ ರೀ. ಇದನ್ನು ಮಾಡಿಟ್ಕೊಳ್ರಿ. ಈಗ ಇದನ್ನು ದುಂಡಗ ನಮ್ಗೆ ಹೆಂಗೆ ಶೇಪ್ ಬೇಕಲ್ರಿ ಹಂಗೆ ಶೇಪ್ ಮಾಡ್ಕೊಂಡು ಹಿಂಗೆ ಗುಂಡಿಗೂ ಮಾಡ್ಕೋಬೋದು ರೀ. ಹಿಂಗೆ ಗುಂಡು ಮಾಡ್ಕೊಂಡು ಗುಂಡಿಗತ್ತೆ ಹಿಂಗೆ ಎತ್ತಿ ಬಿಡ್ಬೋದು. ಬೇಡ ಅಂದ್ರೆ ನಾವು ಬಾಂಬೆದಾಗ ಹೆಂಗೆ ಮಾಡ್ತಾರಲ್ರಿ ಹಂಗೆ ಮಾಡ್ಕೊತೀನಿ ನೋಡಿರಿ. ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಅದರ ತಕ್ಕ ಮಾಡ್ಕೋಬೇಕ್ರಿ. ಹಿಂಗೆ ನೋಡಿ, ಹಿಂಗೆ ಚಪ್ಟ ಮಾಡ್ಕೋಬೇಕು ನೋಡಿ. ಇದಕ್ಕೆ ಗರಂ ಮಸಾಲ ಮತ್ತು ಏನೇನೋ ಮಸಾಲೆ ಪುಡಿ ಹಾಕೋತಾರ್ರಿ.
ಈ ಸೇಮ್ ಬರ್ತದೆ ನೋಡಿರಿ, ಹಿಂಗೆ ಹಾಕೋದು ಈ ಏನು ಹೇಳಿ ತೋರ್ಸೇನಲ್ರಿ ಸೇಮ್ ಹಂಗೆ ಮಾಡ್ಕೊತೀನಿ ರೀ. ಕರೆಕ್ಟಾಗಿ ಬಾಂಬೆ ರುಚಿನ ಕಮೆಂಟ್ ಸೆಕ್ಷನ್ನಾಗ ಹೇಳಿ ಹೆಂಗಾಗ್ಯದ ನಾವು. ಹಾಂ, ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಇದಕ್ಕೆ ಖಾರದ ಪುಡಿ ಏನು ಹಾಕೋಂಗಿಲ್ಲ, ಬರೀ ಉಪ್ಪು ಮತ್ತು ಸೋಡಾ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋರಿ. ಆಮೇಲೆ ಸೋಡಾ ಇದೊಂದು ಸ್ವಲ್ಪ ಹಾಕೋಬೇಕು. ಯಾಕೆ ಸೋಡಾ ಗರಿಗರಿಯಾಗಿ ಬರಲಿಕ್ಕೆ ಸೋಡಾ ಅಂತೀವಿ. ಅಷ್ಟೇ ನೋಡಿ. ಈಗ ನೋಡ್ರಿ ಈ ಹದಕ್ಕೆ ಹಿಟ್ಟು ಕಲಿಸ್ಕೊಂಡ್ರಿ. ಏನಿಲ್ಲ, ಉಪ್ಪು ಸೋಡಾ ಅಷ್ಟೇ. ಈಗ ಅದಕ್ಕೆ ಕಲಿಸ್ಕೋಬೇಕು ನೋಡಿ. ಈಗ ಇದು ವಡ ಅದಲ್ರಿ, ಈಗ ಮಾಡಿ ಇಟ್ಕೊಂಡ್ರಿ. ಇದನ್ನ ಇದ್ರಾಗ ಡಿಪ್ ಮಾಡಿ ಎಣ್ಣೆ ಫಸ್ಟಿಗೆ ಕಾಯ್ಲಿಕ್ಕೆ ಇಟ್ಕೊಂಡ್ರಿ. ಎಲ್ಲ ಮಾಡೋದು ಭಾಳ ತನಕ ಹಾಕ್ತಾರೆ, ಅದು ಚಲೋ ಆಗ್ತಾವೆ. ಅದು ಭಾರಿ ಆಗ್ತದೆ. ಹೊರಗಿನಂಗೆ ಆಗ್ಯಾವ, ಭಾರಿ ಆಗ್ಯಾವ, ಹಿಂಗೆ ಮಾಡ್ಬೇಕು. ಮಸ್ತ್ ಆಗ್ಯಾವ, ಕುರ್ಕುರಿ ಆಗ್ಯಾವ, ಭಾರಿ ಹಗರಗಿ ಮಸ್ತ್ ರುಚಿನೂ ಭಾರಿ ಆಗ್ಯಾವ. ನಮ್ಮ ಮಮ್ಮಿಗೆ ಫಸ್ಟಿಗೆ ಒಂಚೂರು ಟೇಸ್ಟ್ ಮಾಡಿ ಕೊಟ್ಟಿದ್ದೆ. ಅಂದ್ರೆ ಉಪ್ಪು ಗಿಪ್ಪು ಕಡಿಮೆ ಆಗಿದೆ ನೋಡಿ ಮಮ್ಮಿ ಅಂತ, ಅದಕ್ಕೆ ಹೇಳ್ತಾರೆ. ಅದಲ್ಲ ಮಮ್ಮಿ? ಹಾಂ, ಮತ್ತೆ ನಿನಗೆ ಹೆಂಗೆ ಟೇಸ್ಟ್ ಗೊತ್ತಾಯ್ತು? ಅದಲ್ಲ ಹೌದು. ಇಲ್ಲ ನೀವು ಕೊಟ್ಟೆಲ್ಲ. ಫಸ್ಟ್ ನೋಡ್ಕೋಬೇಕಾ ರೀ? ಇಲ್ಲಿ ಇಟ್ಟಿಯಲ್ಲ ಸಣ್ಣ ಇದ್ರಾಗ. ಸಣ್ಣ ಇದ್ರಾಗ ಇಟ್ಕೊಂಡು ನೋಡಿ. ಸ್ವಲ್ಪ ಫಸ್ಟಿಗೆ ಒಂದು ಸಣ್ಣ ಗುಂಡು ಮಾಡ್ಕೊಂಡು ಚಪ್ಪಟ್ ಮಾಡ್ಕೊಂಡು ಇಷ್ಟು ಸಣ್ಣ ಈಗ ತಿಂದೇನ್ರಿ ಅರ್ಧ, ಅದನ್ನ ಟೇಸ್ಟ್ ಮಾಡ್ಲಿಕ್ಕೆ ನೋಡ್ರಿ. ಗರ್ಗಿರಿ ಆಗ್ಯದ. ಕೊತ್ತಂಬರಿ ಚಟ್ನಿ ಮಾಡಿಟ್ಟಿದ್ವಲ್ರಿ, ಅದನ್ನ ಹಚ್ಕೊತೀನಿ. ಸೇಮ್ ಮುಂಬೈ ಸ್ಟೈಲ. ಮತ್ತು ಹಗಲೆಲ್ಲ ಅಂತೀನಿ ಅಂತ ತಿಳ್ಕೊಬೇಡ್ರಿ. ಈಗ ವಡೆ ಐಟಮ್ ಮತ್ತೊಂದು ನಿಮಗೆ ಬೇಕಂದ್ರೆ ಹಚ್ಕೋಬೋದು, ಬೇಡ ಅಂತ ಇರ್ಬೋದು. ಈಗ ಖಾರ ಆಗಿದೆ. ಬೇಕಂದ್ರೆ ಬಟ್ಟಲ್ದಾಗ ಹೋದ ನೋಡ್ರಿ, ಅದು ಹಚ್ಕೋಬೋದು. ಒಣದು ಚಟ್ನಿ, ಹೆಂಗೆ ಬೇಕಂದ್ರೆ ಹಚ್ಕೋಬೋದು. ಒಣ ಚಟ್ನಿನೂ ಅದು ಬೇಕಂದ್ರೆ ಹಾಕ್ಕೋಬೋದು. ಚಟ್ನಿ ಪುಡಿನೂ ಅದ, ಅದ್ರದ್ದು ಬೇಡ ಒಂದು ಖಾರ ಆಗ್ಯಾವು. ಖಾರ ಆಗ್ಯದ ಅದು, ಇವ ಖಾರ ಆಗ್ಯಾವು, ಚಲೋ ಆಗ್ಯದ. ತಿಂದು ನೋಡಿದ್ವಲ್ಲ, ಆ ಬಟ್ಟಲ್ದಾಗ ಅದ ನೋಡಿ. ಬೇಕಂದ್ರೆ ಇಲ್ಲೇ ಇದ್ರಾಗ ಭಾರಿ ಅದ, ಭಾರಿ. ಮಮ್ಮಿ ತಿಂದು ನೋಡು ವಡಾಪಾವ್ ಹೆಂಗಾಗ್ಯದ ಹೇಳ, ಹೆಂಗಾಗ್ಯದ ಅಂತ. ಹಾಂ ತಡಿ, ಇದನ್ನ ಹಿಡ್ಕೋ ಪ್ಲಿ. ಹಾಂ ತಿಂದು ನೋಡು ಹೆಂಗಾಗ್ಯದ ಅಂತ ಹೇಳು. ಎಲ್ಲ ಕರೆಕ್ಟ್ ಅದ. ಚಟ್ನಿ ಖಾರ ಆಗ್ಯದ. ಬರೀ ಹೊರಗೆ ನಂಗೆ ಆಗ್ಯದ. ಹೊರಗೆ ನಂಗೆ ಆಗ್ಯಾವ. ಹಾಂ